ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ಯೇಸು ಕರ್ತನು ಕೊಟ್ಟಂಥ ಈ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವ ಮುಂಚೆ ಪರಿಶುದ್ಧ ಗ್ರಂಥದಲ್ಲಿ ಒಂದು ವಾಕ್ಯನ ಓದಿ ನಿಮಗೋಸ್ಕರ, ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ಆಸೆನಾಗಿದ್ದೇನೆ. ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ, ಗಲಾತಿಯರ್ಸ್ 3:14, ಅಲ್ಲಿ ದೇವರು ವಾಕ್ಯ ಪಟ್ಟಿದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿನ್ನೆ ನಾವು ವಾಕ್ಯ ನೋಡಿದ್ವಿ. ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಸತ್ತನೆಂಬುದಾಗಿ. ಇವತ್ತು ವಾಕ್ಯಲ್ಪಟ್ಟಿದೆ, ಕ್ರಿಸ್ತನು ಅಂದರೆ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಈ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಎಲ್ಲ ಶಾಪಗಳಿಂದ ನಮ್ಮನ್ನು ಬಿಡಿಸಿದನು. ಹೌದು ಮಕ್ಕಳೇ, ಯೇಸು ಸ್ವಾಮಿ ಬರೀ ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರಲ್ಲ. ಯೇಸು ಸ್ವಾಮಿ ಬರೀ ನಮ್ಮನ್ನು ರಕ್ಷಿಸುವಂಥ ರಕ್ಷಕನಲ್ಲ. ಯೇಸು ಸ್ವಾಮಿ ಬರೀ ನಮಗೆ ಸಮಾಧಾನ ಕೊಡುವ ಸಮಾಧಾನ ಪ್ರಭು ಅಲ್ಲ. ಯೇಸು ಸ್ವಾಮಿ ನಮ್ಮನ್ನು ಶಾಪಗಳಿಂದ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾರೆ. ಆಮೇಲೆ 2000 ವರ್ಷ ಮುಂಚೆಯಾಗಿ ಸಿಲುಬೆ ಎಂಬ ಮರದಲ್ಲಿ ತೂಗಲ್ಪಟ್ಟು ನಮ್ಮ ಮೇಲಿದಂಥ ಆ ಶಾಪ ಎಂಬ ಕಟ್ಟುಗಳನ್ನು, ಆ ಶಾಪ ಎಂಬ ಬಂಧನವನ್ನು ಬಿಡಿಸಿದ ಮಕ್ಕಳೇ. ಶಾಪ ಎಂದರೆ ಮುಳ್ಳು. ಆಮೇನ್. ಎಷ್ಟೋ ಜನ ಜೀವನದಲ್ಲಿ ಇವತ್ತು ಮುಳ್ಳು ಚುಚ್ಚಲ್ಪಟ್ಟು ಈ ರೀತಿ ವೇದನೆ, ದುಃಖ, ಕಣ್ಣೀರು, ಬಾಧೆಗಳು, ಪಾಡುಗಳು, ಕಷ್ಟ, ವ್ಯಾಧಿ, ಮರಣ ಅನುಭವಿಸ್ತಿದ್ದರು. ಇವತ್ತು ಎಷ್ಟೋ ಜನರ ಮೇಲೆ ಇವತ್ತು ಈ ಶಾಪ ಎಂಬ ಮುಳ್ಳು ಕ್ರಿಯೆ ಮಾಡ್ತಿದೆ. ಅನೇಕರ ಕುಟುಂಬಗಳು, ಅನೇಕರ ಮನೆಗಳ ಮೇಲೆ, ಅನೇಕರ ಸಂತತಿಗಳ ಮೇಲೆ, ಅನೇಕ ಮಕ್ಕಳ ಮೇಲೆ ಈ ಶಾಪ ಎಂಬ ಮುಳ್ಳು ಚುಚ್ಚಲ್ಪಟ್ಟು ವೇದನೆ ಪಡ್ತಿದ್ದಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಪಾಪ ಆಚೆ ತೋರ್ಪಡ್ತದೆ, ವ್ಯಾಧಿ ಆಚೆ ತೋರ್ಪಡ್ತದೆ. ಆದರೆ ಶಾಪ ಎಂಬ ಮುಳ್ಳು ಅದು ಮನುಷ್ಯನ ಶರೀರದಲ್ಲಿ ಚುಚ್ಚಲ್ಪಟ್ಟ ಕಾರಣ ಅನೇಕರು ಗೊತ್ತಿಲ್ಲ, ನನಗೇನು ಪಾಪ ಮಾಡಿದೆ, ನಾನು ಯಾರಿಗೆ ದ್ರೋಹ ಮಾಡಿದೆ, ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ಹೋರಾಟ, ಇಷ್ಟೊಂದು ಕಷ್ಟ, ಇಷ್ಟೊಂದು ವೇದನೆ, ಯಾಕೆ ಈ ಮರಣ, ಯಾಕೆ ಈ ವ್ಯಾಧಿ, ಯಾಕೆ ನನಗೆ ಈ ಸೋಲು, ಈ ನಷ್ಟ ಎಂಬುದಾಗಿ ಅನೇಕರು ವೇದನೆ ಪಡ್ತಿದ್ದಾರೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಸಭೆಗಳು ಕೂಡ ಹೋಗಿ ಆರಾಧನೆ ಮಾಡ್ತಾ ಇದ್ದೀನಿ, ನಾನು ದೇವನ್ನ ನಂಬ್ತಾ ಇದ್ದೀನಿ. ಆದರೂ ಕೂಡ ಯಾಕೆ ಈ ಕಣ್ಣೀರು ಹೋಗ್ತಾ ಇಲ್ಲ, ಈ ದುಃಖಗಳು ನೀಗ್ತಾ ಇಲ್ಲ, ಈ ಕಷ್ಟಗಳು ಮಾರ್ಪಡ್ತಾ ಇಲ್ಲ, ಈ ವ್ಯಾಧಿ ನನಗೆ ಗುಣವಾಗ್ತಿಲ್ಲ ಎಂಬುದಾಗಿ ವೇದನೆ ಪಡ್ತಿರುವ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಶಾಪ ಎಂಬ ಮುಳ್ಳು ನಮಗೆ ತಿಳಿಯದೆ, ನಮಗೆ ಅರಿಯದೆ, ನಮಗೆ ಗೊತ್ತಿಲ್ಲದೆ ಎಷ್ಟೋ ಜನರ ಮೇಲೆ ಈ ಶಾಪ ಎಂಬ ಮುಳ್ಳು ಚುಚ್ಚಲ್ಪಟ್ಟಿದೆ. ಆದರೆ ಇಲ್ಲಿ ಸತ್ಯವೇದ ಹೇಳ್ಪಟ್ಟಿದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಎಲ್ಲ ಶಾಪಗಳಿಂದ ನಮ್ಮನ್ನು ಬಿಡಿಸಿದನು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಅನೇಕರಿಗೆ ಯಾರಾದರೂ ಮಾಟ ಮಾಡಿರ್ಬೋದಾ, ಮಂತ್ರ ಮಾಡಿರ್ಬೋದಾ, ಯಾರಾದರೂ ನಮಗೆ ವಿರೋಧವಾಗಿ ಏನೋ ಮಾಡಿಕ್ಕಿರ್ಬೋದಾ, ಅದಕ್ಕೆ ಇಷ್ಟು ಹೋರಾಟನ, ಅದಕ್ಕೆ ಇಷ್ಟು ಬಾಧೆ ಕಣ್ಣೀರು ನಿಲ್ಕೊಳ್ತಿದ್ದೀರಾ? ಒಂದು ಶಾಪ ಎಂಬ ಮುಳ್ಳು ನಿಮ್ಮ ಮೇಲೆ ಚುಚ್ಚಲ್ಪಟ್ಟಿದೆ. ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಸಂತತಿ ಮೇಲೆ, ನಿಮ್ಮ ಮನೆ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಈ ಶಾಪ ಎಂಬ ಮುಳ್ಳು ಚುಚ್ಚಲ್ಪಟ್ಟಿದೆ. ಇದರಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಒಂದೇ ಮಾರ್ಗ, ಯೇಸು ಸ್ವಾಮಿ ಆ ಸಿಲುಬೆ ಎಂಬ ಮರದಲ್ಲಿ ತೂಗಲ್ಪಟ್ಟಂಥ ಯೇಸುವನ್ನು ನೋಡಿ, ಯೇಸಪ್ಪ, ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಸಂತತಿ ಮೇಲೆ, ನನ್ನ ಮನೆಯ ಮೇಲೆ, ನನ್ನ ಕುಟುಂಬದ ಮೇಲೆ ಇರುವಂಥ ಆ ಶಾಪದ ಕಟ್ಟನ್ನು, ಆ ಶಾಪ ಎಂಬ ಬಂಧನವನ್ನು ಬಿಡುಗಡೆ ಕೊಡು ಸ್ವಾಮಿ. ನಮಗೋಸ್ಕರ 2000 ವರ್ಷ ಮುಂಚೆ ಸಿಲುಬೆ ಎಂಬ ಮರದಲ್ಲಿ ತೂಗಲ್ಪಟ್ಟು ನಮ್ಮನ್ನು ಶಾಪಗಳಿಂದ ಬಿಡಿಸಿದೆಯಪ್ಪ.
ನಂಬುತ್ತೇನೆ, ಒಂದು ಬಿಡುಗಡೆ ಕೊಡು ಸ್ವಾಮಿ ಎಂದು ನೀವು ಪ್ರಾರ್ಥಿಸ್ತಿರುವಾಗಲೇ ನಿಮ್ಮ ಮೇಲಿರುವಂಥ ಎಲ್ಲ ಶಾಪ ಕಟ್ಟುಗಳು, ಶಾಪದ ಬಂಧಗಳು ಬಿಚ್ಚಲ್ಪಟ್ಟು ಒಂದು ಬಿಡುಗಡೆಯನ್ನು, ಒಂದು ಅದ್ಭುತವನ್ನು, ಒಂದು ಸೌಖ್ಯವನ್ನು, ಒಂದು ಆಶೀರ್ವಾದವನ್ನು ಈ ಕ್ಷಣವೇ ಹೊಂದಿಕೊಳ್ತೀರಾ? ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ಏಸಪ್ಪ, ಇದು ಈ ಡೈಲಿ ಸೇವೆ ಮೂಲಕ ಈ ವಾಕ್ಯವನ್ನು ಕೇಳಿ ಯೇಸುವೇ ನಮ್ಮನ್ನು ಶಾಪ ಎಂಬ ಬಂಧನದಿಂದ, ಶಾಪ ಎಂಬ ಕಟ್ಟಿಂದ ಬಿಡುಗಡೆ ಕೊಡು ಸ್ವಾಮಿ. 2000 ವರ್ಷಗಳ ಮುಂಚಿತವಾಗಿ ಸಿಲುಬೆ ಎಂಬ ಮರದ ತೂಗಲ್ಪಟ್ಟು ಧರ್ಮಶಾಸ್ತ್ರದ ಹೇಳ್ಪಟ್ಟಿರುವಂಥ ಎಲ್ಲ ಶಾಪದಿಂದ ಬಿಡಿಸಿದೆ ಎಂಬುದಾಗಿ ನಂಬುತ್ತೇನೆ ಸಪ್ಪ. ಕರ್ತನೇ, ನನ್ನ ಜೀವನದಲ್ಲಿ ಮುಳ್ಳು ಚುಚ್ಚಲ್ಪಟ್ಟಿದೆ, ಮುಳ್ಳು ಎಂಬ ಶಾಪ ಚುಚ್ಚಲ್ಪಟ್ಟಿದೆ. ನನಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ, ತಡೆಯೋಕ್ಕೆ ಆಗ್ತಾ ಇಲ್ಲ, ಆ ಭಾರವನ್ನು ಒತ್ಕೊಳಕ್ಕೆ ಆಗ್ತಿಲ್ಲ. ಏಸಪ್ಪ, ಒಂದು ಬಿಡುಗಡೆ ಕೊಡು ಸ್ವಾಮಿ. ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮನೆ ಮೇಲೆ, ನಮ್ಮ ಸಂತತಿ ಮೇಲೆ, ನಮ್ಮ ಮಕ್ಕಳ ಮೇಲೆ ಎಲ್ಲ ಶಾಪವನ್ನು ಬಿಡುಗಡೆ ಕೊಡು ಸಪ್ಪ. ನಾನು ನಂಬ್ತಿದ್ದೀನಿ ಸಪ್ಪ, ನಮಗಾಗಿ ಸಿಲುಬೆಯಲ್ಲಿ ನೀನು ಶಾಪವಾಗಿದೆಯಪ್ಪ. ಆ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದೆಯಪ್ಪ. ನಂಬ್ತಿದೆ ಸಪ್ಪ. ಗೊತ್ತಿಲ್ಲದೆ ಮಾಡಿದ ತಪ್ಪುಗಳಿಂದ, ಪಾಪದಿಂದ ಬಂದಂಥ ಶಾಪಗಳು ಈಗಲೇ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮುರಿಯಲ್ಪಡಲಿ, ಬಿಡುಗಡೆ ಆಗಲಿ ಸ್ವಾಮಿ. ನಿಮ್ಮ ರಕ್ತವನ್ನು ಪ್ರಾರ್ಥಿಸುವಂಥ, ಬಿಡುಗಡೆ ಎದುರುವಂಥ ಮಕ್ಕಳ ಮೇಲೆ ನಿಮ್ಮ ರಕ್ತವನ್ನು ಚಿಮಿಸ್ತಿದ್ದೇನಪ್ಪ. ಎಲ್ಲ ಪಾಪದ ಕಟ್ಟುಗಳು, ಪಾಪದ ಬಂಧನಗಳು, ಶಾಪದ ಕಟ್ಟುಗಳು ಬಿಡುಗಡೆ ಆಗಿದ್ದಕ್ಕ ಸ್ತೋತ್ರ. ಒಬ್ಬೊಬ್ಬರ ಜೀವನದಲ್ಲಿ ಅದ್ಭುತಗಳು ನಡೀತಿರೋದಕ್ಕ ಸ್ತೋತ್ರ. ಆಶೀರ್ವದಿಸ್ತೇನೆ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.